ಎಸ್ಎಂ ಕೃಷ್ಣ ಅಂತಿಮ ದರ್ಶನಕ್ಕೆ ರಮ್ಯಾ ಕೂಡ ಆಗಮಿಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ನಿವಾಸಕ್ಕೆ ರಮ್ಯಾ ಆಗಮಿಸಿದ್ದಾರೆ. ಎಸ್ಎಂ ಕೃಷ್ಣ ಅಂತಿಮ ದರ್ಶನಕ್ಕೆ ಹಲವು ಗಣ್ಯರಿಗಾಗಲೇ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇರುವಂಥದ್ದು. ಸದಾಶಿವನಗರದ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದ್ದು ಹಲವು ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಇದೀಗ ರಾಜಕಾರಣಿ ನಟಿ ರಮ್ಯಾ ಸದಾಶಿವನಗರಕ್ಕೆ ಆಗಮಿಸಿದ್ದಾರೆ ಅಂತಿಮ ದರ್ಶನವನ್ನ ಪಡೆಯುವಂತಹ ಸಲುವಾಗಿ. ರಾಜ್ಯ ರಾಜಕೀಯದ ಗಾರುಡಿಗ ಕೃಷ್ಣ ಇನ್ನಿಲ್ಲವಾಗಿದ್ದಾರೆ. ಆಧುನಿಕ ಬೆಂಗಳೂರಿನ ಕನಸುಗಾರ ಇನ್ನು ಕೇವಲ ನೆನಪು ಮಾತ್ರ. ಬೆಳಗ್ಗೆ ಸುಮಾರು 3:30 ಸುಮಾರಿಗೆ ಅವರು ಎಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ಇನ್ನು ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಈಗಾಗಲೇ ಕಲ್ಪಿಸಲಾಗಿದೆ. ಇಂದು ಅಂತಿಮ ವಿಧಿವಿಧಾನಗಳನ್ನು ಮದ್ದೂರಿನಲ್ಲಿ ಮಾಡಲಾಗುತ್ತೆ. ಯಾಕಂದರೆ ಹಲವು ಆಪ್ತೇಷ್ಟರು, ಅವರ ಕುಟುಂಬಸ್ಥರು ವಿದೇಶದಲ್ಲಿ ನೆಲೆಸಿರೋದ್ರಿಂದ ಅವರೆಲ್ಲರ ಆಗಮನಕ್ಕಾಗಿ ಅವರ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅಂತಿಮ ವಿಧಿವಿಧಾನಗಳ ನಡೆಯೋದಿಲ್ಲ. ಕೇವಲ ಅಂತಿಮ ದರ್ಶನಕ್ಕಷ್ಟೇ ಇವತ್ತು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಾಳೆ ಅಂತಿಮ ವಿಧಿವಿಧಾನಗಳನ್ನು ಎಲ್ಲವನ್ನ ನಾಳೆ ನೆರವೇರಿಸಲಾಗುತ್ತೆ. ಎಸ್ಎಂ ಕೃಷ್ಣ ಅವರ ನಿವಾಸದ ಲೈವ್ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ. ಹಲವು ಗಣ್ಯಾದಿ ಗಣ್ಯರಿಗಾಗಲೇ ಆಗಮಿಸಿ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ನಟಿ ರಮ್ಯಾ ಸಾಕಷ್ಟು ಒಡನಾಟವನ್ನು ಹೊಂದಿದ್ರು. ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು, ಸಚಿವೆಯಾಗಿದ್ರು. ಎಸ್ಎಂ ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ರಮ್ಯಾ ಅವರು ಈಗ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇನ್ನು ಸಿನಿಮಾ ರಂಗದಿಂದ ಅಂತರತೆಯನ್ನು ಕಾಯ್ದುಕೊಂಡಿದ್ದಂತಹ ರಮ್ಯಾ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು. ಅದರಿಂದಲೂ ಕೂಡ ಕೊಂಚ ದಿನಗಳ ಕಾಲ ಅವರು ಬಿಡುವನ್ನು ತೆಗೆದುಕೊಂಡು ದೂರನೇ ಉಳಿದುಕೊಂಡಿದ್ದರು. ಆದರೆ ಎಸ್ಎಂ ಕೃಷ್ಣ ಅವರ ಒಡನಾಟ ಬಹಳ ಮಟ್ಟದ್ದಾಗಿದೆ. ಯಾಕೆಂದರೆ ಮಂಡ್ಯದಲ್ಲಿ ಸ್ಪರ್ಧಿಸುವಂತಹ ಸಂದರ್ಭದಲ್ಲಿ ಎಸ್ಎಂ ಕೃಷ್ಣ ಅವರು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಹಲವು ವಿಚಾರ ವಿನಿಮಯಗಳಾಗ್ತಾ ಇತ್ತು. ರಾಜಕೀಯ ರಂಗದಲ್ಲಿ ಯಾವ ರೀತಿ ಪಳಗಬೇಕು, ಯಾಕೆಂದರೆ ರಾಜಕೀಯ ರಂಗಕ್ಕೆ ಹೊಸಬರಾಗಿದ್ದರು ರಮ್ಯಾರವರು.